ಇನ್ನೊಂದು, ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಇತ್ತು. ಸಾಮಾನ್ಯವಾಗಿ ಕ್ಯಾಬಿನೆಟ್ ಪ್ರತಿ ಗುರುವಾರ ನಡೆಯುತ್ತೆ. ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿತ್ತು. ವಿಶೇಷ ಕ್ಯಾಬಿನೆಟ್ ಸಭೆ ಕರೆದದ್ದು ವಿಶೇಷ ಅಧಿವೇಶನವನ್ನು ಕರೆಯುವ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆ ನಿರ್ಧಾರ ಇವತ್ತಾಗಿದೆ. 22ನೇ ತಾರೀಖಿನಿಂದ 10 ದಿನ ವಿಶೇಷ ಅಧಿವೇಶನ. ವಿಶೇಷ ಅಧಿವೇಶನದ ಉದ್ದೇಶ ಏನು? ಮನ್ರೇಗಾ ಯೋಜನೆಯಲ್ಲಿದ್ದ ಮಹಾತ್ಮ ಗಾಂಧಿ ಹೆಸರನ್ನು ಒಳಗೊಂಡಿದ್ದಂಥ ಮನ್ರೇಗಾ ಯೋಜನೆಗೆ ವಿ.ಬಿ.ಜಿ. ರಾಮ್ಜಿ ಅನ್ನುವ ಹೆಸರಿಟ್ಟಿದ್ದನ್ನು ಮತ್ತು ಆ ಯೋಜನೆಯ ರೂಪುರೇಷೆಗಳನ್ನು ಬದಲಿಸಿದ್ದನ್ನು ವಿರೋಧಿಸಿ ಕೇಂದ್ರ ಸರ್ಕಾರಕ್ಕೆ ಒಂದು ಟೀಕೆ ಮಾಡುವುದಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಅಸೆಂಬ್ಲಿಯ ನಿರ್ಧಾರವನ್ನು ತಿಳಿಸೋದಕ್ಕೆ ವಿಶೇಷ ಕ್ಯಾಬಿನೆಟ್ ಇವತ್ತು ಕರೆದಿತ್ತು. ಅದೊಂದು ನಿರ್ಧಾರ ಆಯಿತು. 22ನೇ ತಾರೀಕಿನಿಂದ 10 ದಿನ ವಿಶೇಷ ಅಧಿವೇಶನ. 22, 23 ನಡೆಯುತ್ತೆ. ಪ್ರತಿ ವರ್ಷ ಮೊದಲನೇ ಅಧಿವೇಶನ ಆದಾಗ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡಬೇಕು, ನಿಯಮ ಅದು. ಸ್ವಲ್ಪ ಗೊಂದಲಗಳಿದ್ದಾವೆ. ಈ ರಾಜ್ಯಪಾಲರಿಗೆ ಸರ್ಕಾರ ಭಾಷಣ ಬರೆದು ಕೊಡುತ್ತೆ, ಆ ಭಾಷಣ ಹೇಳ್ತಾರೋ ಓದ್ತಾರೋ ಅವರು. ನನ್ನ ಸರ್ಕಾರ, ನಮ್ಮ ಸರ್ಕಾರ ಅಂತ ಹೇಳ್ತಾರೆ. ಅದರ ಮೇಲೆ ಚರ್ಚೆ ಆಗಬೇಕು. ಈಗ ಅದನ್ನು ಬಿಟ್ಟು ಬರೀ ನಾವು ರಾಮ್ಜಿನೇ ಚರ್ಚೆ ಮಾಡ್ತೀವಿ, ಅದಕ್ಕೆ ಹೆಂಗೆ ಅವಕಾಶ ಇದೆಯೋ ಅದು ಹೆಂಗೆ ಅವಕಾಶ ಕಲ್ಪಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೊಂದು ನಿರ್ಧಾರ ಅಂತೂ ಆಗಿದೆ. ಎಚ್ ಕೆ ಪಾಟೀಲ್ರು ಅನೌನ್ಸ್ ಮಾಡಿದ್ರು, ಅದನ್ನು ಕೇಳಿಸ್ಕೊಳ್ಳಿ. ಕರ್ನಾಟಕ ವಿಧಾನಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಉಭಯ ಸದನಗಳ ಅಧಿವೇಶನವನ್ನು 22/1/2026 ಗುರುವಾರದಂದು ಸಚಿವ ಸಂಪುಟವು ತೀರ್ಮಾನಿಸಿತು. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಕಾಯ್ದೆ 2025 ವಿ.ಬಿ. ರಾಮ್ಜಿ ಕುರಿತು ಸಚಿವ ಸಂಪುಟವು ನಿರ್ಧರಿಸಿತು. ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಿಶೇಷ ಚರ್ಚೆ ನಡೆಸಿ ನೂತನ ಕಾಯ್ದೆಯ ಕುರಿತು ನಿರ್ಣಯ ಕೈಗೊಳ್ಳಲು ಸಚಿವ ಸಂಪುಟ ನಿರ್ಣಯಿಸಿತು. ವಿಶೇಷವಾಗಿ ರಾಮ್ಜಿ ಯೋಜನೆ ಏನಿದೆ ಅದರ ಬಗ್ಗೆ ವಿಶೇಷ ಚರ್ಚೆಗೆ ದುರುದ್ದೇಶದಿಂದ ಕರೆದಿರ್ತಕ್ಕಂಥ ಅಧಿವೇಶನ ಇದು. ಈ ಅಧಿವೇಶನವನ್ನು ನೀವು ರಾಜ್ಯದಲ್ಲಿ ನಡೀತಾ ಇರುವಂಥ ಈ ಡ್ರಗ್ ಹಾವಳಿ ಮಿತಿಮೀರಿದ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಚರ್ಚೆಗೆ ವಿಶೇಷ ಅಧಿವೇಶನ ಕರಿಬೇಕು. ಕನ್ನಡದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅದು ನಮ್ಮ ನೆಲ ಮತ್ತು ಭಾಷೆಯ ಪ್ರಶ್ನೆ, ಇವೆಲ್ಲದಕ್ಕಿಂತ ಭಾಳ ಪ್ರಮುಖ ಅದು. ಇದ್ರ ಬಗ್ಗೆ ವಿಶೇಷ ಅಧಿವೇಶನ ಕರಿಬೇಕು. ವಿಕಸಿತ ಭಾರತ್ ಅದ್ರ ಬಗ್ಗೆ ಅವ್ರಿಗೇನೋ ತಕರಾರಿದ್ದೆ ಹೋಗಿ ಮಾತಾಡಿ. ಗಾಂಧೀಜಿ ಬಗ್ಗೆ ಮಾತಾಡೋ ಯೋಗ್ಯತೆಯನ್ನು ಕಳ್ಕೊಂಬಿಟ್ಟಿದ್ದೀರ ನೀವು. ವಿಕಸಿತ ಭಾರತ ಅಂದರೆ ನಿಮ್ಮ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ ಭಾರತ ತೆಗೆದು ಬೇರೆ ಏನಾನ ಮಾಡಬೇಕಾದನ್ನ ಹೆಸರಲ್ಲಿ ಏನಿದೆ ಭಾರತ ಅಂತ ಇಟ್ಟಿದ್ದಾರೆ. ವಿಕಸಿತ ಭಾರತ ತಪ್ಪೇನು? ಆಯ್ತಪ್ಪ, ಈಗ ಏನಾನ ನರೇಂದ್ರ ಮೋದಿ ಅಂತ ಹೆಸರಿಟ್ಕೊಂಡ್ರ, ವಾಜಪೇಯಿ ಅಂತ ಹೆಸರಿಟ್ಕೊಂಡ್ರ? ಇಲ್ಲಲ್ಲ, ನಾವು ಅವಾಗೇ ಸವಾಲು ಹಾಕ್ಬಿಟ್ಟಿದ್ದೀರಿ. ಅವರು ಯು ಆರ್ ರೆಡಿ, ಐ ಆಮ್ ರೆಡಿ ಅಂತಾನೆ ಹೇಳ್ಬಿಟ್ಟಿದ್ದೀರಿ. ವಿಶೇಷವಾಗಿ ಏನು ಇವತ್ತು ಪಂಚಾಯತಿನ ಅಧಿಕಾರಗಳನ್ನು ಇವರು ಕಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಕಾರ್ಮಿಕರನ್ನ ಗುಲಾಮರಾಗಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಕಾನೂನು ಕ್ರಮ ಕೂಡ ತಗೋಬೇಕು ಅಂದ್ಬಿಟ್ಟು ತೀರ್ಮಾನ ಆಗಿದೆ. ನೋಡಿ, ಇದರಲ್ಲಿ ಸಾಕಷ್ಟು ಉಲ್ಲಂಘನೆಗಳಾಗಿದೆ. ಮತ್ತು ವಿಶೇಷವಾದಂಥ ಅಧಿವೇಶನವನ್ನು ಏನು ಕರಿಬೇಕು ಅಂತ ನಮ್ಮೆಲ್ಲರ ಬಯಕೆ ಇತ್ತು. ಅದು ಗವರ್ನರ್ ಅವ್ರ ಹತ್ರ ಚರ್ಚೆ ಮಾಡಿ ಒಂದು ಡೇಟ್ ಕೊಡ್ತೀವಿ. ಒಂದು ಡೇಟಿಗೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.